ಅವಳಿಗೆ ಕೆಲವು ಸೀರೆಗಳು ಒಡವೆಗಳು ಕೊಡು. ಸರಿ ಮೇಡಮ್. ಹಾಗೆ ಶಾಸ್ತ್ರಿಗಳು ಬಂದು ಮುಂದಿನ ಕಾರ್ಯಕ್ರಮ ಹೇಳೋವರೆಗೂ ಅವರಿಬ್ಬರನ್ನ ಸಪ್ರೇಟ್ ಆಗಿರೋದಕ್ಕೆ ಹೇಳು. ಈಗ ನಿನಗೆ ತುಂಬ ಸಂತೋಷ ಆಗಿರಬೇಕು ಅಲ್ಲ ಹರ್ಷ? ಇದೇ ತಾನೇ ನಿನಗೂ ಬೇಕಾಗಿದೆ. ಅಭಿ ಪರವಾಗಿ ತುಂಬ ಮಾತಾಡ್ತಾ ಇದೆಯಾ? ನಾನು ಮಾತಾಡಲೇಬೇಕು ಅಂತ ಏನೂ ಇಲ್ಲ ರಾಮ. ಪರಿಸ್ಥಿತಿ ತಿಳಿ ಮಾಡೋಕ್ಕಷ್ಟೇ ನಾನು ಮಾತಾಡ್ತಿರೋದು. ಇಲ್ದಿದ್ರೆ ಎಲ್ಲ ವಿಷಯಗಳು ಅಲ್ಲಲ್ಲಿ ಉಳ್ಕೊಂಡ್ಬಿಡುತ್ತೆ. ಹರ್ಷ, ಈ ಒಂದು ಸಿಚುವೇಶನ್ನ ಯೂಸ್ ಮಾಡಿಕೊಂಡು ಅಭಿ ನಿನ್ನ ಪರವಾಗಿ ಆಗ್ತಾನೆ ಅಂತಾನೋ ಅಥವಾ ಅವನಿಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ ಅಂತಾಗಲಿ ನನಗೆ ಯಾವ ಭಯನೂ ಇಲ್ಲ. ಆದರೆ ಅವನ ಭವಿಷ್ಯದ ಬಗ್ಗೆ ನಾನು ತುಂಬ ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಂಡಿದ್ದೆ. ಅದನ್ನ ಎಲ್ಲ ಹಾಳು ಮಾಡಿಬಿಟ್ಟ. ಯಾವುದೂ ನೆರವೇರಲಿಲ್ಲ. ಹಾಗಂತ ನನ್ನ ಮಗನ ಮೇಲೆ ನನಗೇನು ಕೋಪ ಇಲ್ಲ. ಹೀಗೆ ಮಾಡ್ದ ಮಾತ್ರಕ್ಕೆ ಅವನು ನನ್ನ ಮಗ ಆಗದೆ ಹೋಗ್ತಾನ? ಈ ಗಾಯ ವಾಸಿ ಆಗೋದಕ್ಕೆ ವರ್ಷಗಳೇ ತಗೋ. ಕೆಲವೊಂದ್ಸಲ ದಿನಗಳು ಕಳೆದ ಹಾಗೆ ಆ ಗಾಯ ದೊಡ್ಡದು ಆಗ. ಈಗ ನಿನಗೆ ಸಂತೋಷ ಆಗ್ತಿರ್ಬೇಕು ಅಲ್ವಾ ಹರ್ಷ? ಇವಳು ಯಾವಾಗಲೂ ನನ್ನ ಮಗ ಅಂತಿದ್ಲು. ಇವತ್ತು ಆ ಮಗನೇ ಅವಳ ಮಾತು ಕೇಳಲಿಲ್ಲ ಅಂತ ನಿನಗೆ ಒಳಗೊಳಗೆ ಸಂತೋಷ ಆಗ್ತಿದೆ ಅಲ್ವಾ? ಅದಕ್ಕೆ ನಾನು ಬೇಜಾರಾಗಿರ್ತೀನಿ, ಸಮಾಧಾನ ಮಾಡೋ ಹಾಗೆ ನಾಟಕ ಮಾಡೋಣ ಅಂತ ಬಂದಿದ್ಯಾ ಅಲ್ವಾ? ರಮ, ನಿನ್ನ ಪ್ರಾಬ್ಲಮ್ ಏನು ಗೊತ್ತಾ? ನಿನ್ಗೇನು ಅನ್ಸುತ್ತೋ ಅದೇ ಸರಿ ಅನ್ಕೋತೀಯ. ಇನ್ನೊಬ್ಬರ ಮನಸ್ಸಿಗೆ ಏನು ಅನ್ಸುತ್ತೆ, ಅವ್ರು ನಮ್ಮ ಪರ ಇದ್ದಾರೋ ವಿರುದ್ಧವಾಗಿದ್ದಾರೋ, ಅವ್ರ ಭಾವನೆಗಳು ನಿಜಾನೋ ಸುಳ್ಳು, ಅವ್ರು ನಿಜವಾಗ್ಲೂ ನಮಗೆ ಅಕ್ಕರೆ ತೋರಿಸ್ತಿದ್ದಾರೋ ಇಲ್ವೋ ಅಥವಾ ನಾಟಕ ಆಡ್ತಿದ್ದಾರೋ, ಇದೆಲ್ಲ ಯೋಚನೆ ಮಾಡೋ ಶಕ್ತಿನೇ ನಿನಗಿಲ್ಲ. ಐ ಫೀಲ್ ಸೋ ಸಾರಿ ಫಾರ್ ಯು. ನನ್ನ ಮೇಲಿರೋ ಕೋಪ ಹಾಲ್ ಮೇಲೆ ತೋರಿಸ್ಬೇಡ. ಕೊಡಿ.